ಅವರಿಬ್ಬರು ಪ್ರೀತಿಸಿ ಮದುವೆಯಾಗಬೇಕೆಂದಿದ್ದರು. ಕುಟುಂಬಸ್ಥರ ಒತ್ತಾಯದ ಮೇರೆಗೆ ವರದಕ್ಷಿಣೆ ಪಡೆದೇ ಮದುವೆಯಾಗುವ ಅನಿವಾರ್ಯತೆ ಎದುರಾಗಿತ್ತು. ಇನ್ನು ಮಗಳು ಗಂಡನ ಮನೆಯಲ್ಲಿ ಸುಖವಾಗಿದ್ದಾಳೆ ಎಂದು ಭಾವಿಸಿದ ತವರು ಮನೆಯವರಿಗೆ ಇಂದು ಬಂದ ಸುದ್ದಿಯಿಂದ ಬರೀ ಸಿಡಿಲೇ ಬಡಿದಂತಾಗಿದೆ. ಅಷ್ಟಕ್ಕೂ ಅಲ್ಲಾಗಿದ್ದಾದ್ರೂ ಏನು ಅಂತೀರಾ? ಇಲ್ಲಿದೆ ನೋಡಿ ಸ್ಟೋರಿ. ಸಂಬಂಧಿಕರೆಲ್ಲ ಹೀಗೆ ಗೊಳೋ ಅಂತ ಅಳ್ತಾ ಇದ್ರು. ತವರು ಮನೆಯಿಂದ ಮದುವೆಯಾಗಿ ಹೋಗಿದ್ದ ಮಗಳು ಮಾತ್ರ ಶವಗಾರದ ಮಂಚದ ಮೇಲೆ ನೆಮ್ಮದಿಯಾಗಿ ಮಲಗಿದ್ದಾಳೆ. ಕೌಟುಂಬಿಕ ಜಂಜಾಟದಿಂದ ಬೇಸತ್ತು ಹೆಣ್ಣು ಮಗಳು ಹೀಗೆ ಮಾಡಿಕೊಂಡ್ಲ ಅಂದ್ರೆ ಅಲ್ಲಿ ನಡೆದಿದ್ದೇ ಬೇರೆ ಎನ್ನುವಂತಾಗಿದೆ. ಅಸಲಿಗೆ ಇಲ್ಲಿ ಹೆಣವಾಗಿ ಮಲಗಿರುವವಳು ಬೇರೆ ಯಾರೂ ಅಲ್ಲ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮುದ್ದೇನಹಳ್ಳಿಗೆ ಸೇರಿದ ಮುನಿಯಮ್ಮನ ಪಾಳ್ಯಕ್ಕೆ ಆಗ ತಾನೇ ಮದುವೆಯಾಗಿ ಹೋಗಿದ್ದ ಯುವತಿ ಕಲಾವತಿ. ತುರುವೇಕೆರೆ ತಾಲೂಕು ಶ್ರೀರಾಂಪುರ ಗ್ರಾಮದ ಹುಡುಗಿ ಕಲಾವತಿ ಹಾಗೂ ಆಕೆಯ ಪತಿ ನರಸಿಂಹಮೂರ್ತಿ ಮದುವೆಗೂ ಮುಂಚೆ ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು. ಆದರೂ ಕುಟುಂಬಸ್ಥರ ಒತ್ತಾಯದ ಮೇರೆಗೆ 1.5 ವರ್ಷದ ಹಿಂದೆ ವರದಕ್ಷಿಣೆ ಕೊಟ್ಟು ಕಲಾವತಿ ನರಸಿಂಹಮೂರ್ತಿಯನ್ನ ವರಿಸಿದ್ದರು. ಎಲ್ಲ ಸರಿಯಾಗಿ ನಡೆದುಕೊಂಡು ಹೋಗಿದ್ದರೆ ಇವತ್ತು ಈ ಘಟನೆ ನಡೀತಾ ಇರಲಿಲ್ಲ. ಅತ್ತೆ ಮನೆಯ ಆಸ್ತಿಯ ಮೇಲೆ ಕಣ್ಣು ಹಾಕಿದ್ದ ಅಳಿಯ ನಿನ್ನ ತವರು ಮನೆಯಿಂದ ಇನ್ನಷ್ಟು ಹಣ ತಂದು ಕೊಡುವಂತೆ ಪ್ರತಿನಿತ್ಯ ಪೀಡಿಸ್ತಾ ಇದ್ದ. ಗಂಡನ ಕಾಟ ಅಷ್ಟೇ ಅಲ್ಲದೆ ಅತ್ತೆ ಹಾಗೂ ಕುಟುಂಬಸ್ಥರೆಲ್ಲ ಸೇರಿಕೊಂಡು ಕಲಾವತಿಗೆ ಹಿಂಸೆ ಕೊಡ್ತಿದ್ರು. ಇತ್ತೀಚೆಗೆ ಆಸ್ಪತ್ರೆಗೂ ದಾಖಲಾಗಿ ಕಲಾವತಿ ಚಿಕಿತ್ಸೆ ಪಡೆದು ಗುಣಮುಖಳಾಗಿದ್ಲು. ಈ ಗಾಯ ಮಾಸುವ ಮುನ್ನವೇ ಮತ್ತೊಂದು ಆಘಾತ ಎದುರಾಗಿದ್ದು ಈಗ ಮುದ್ದು ಮಗಳು ಕೊನೆ ಉಸಿರೆಳೆದಿದ್ದಾಳೆ. ವರದಕ್ಷಿಣೆ ತಾಂಬ ಅಂತ ದುಡ್ಡು ತಾಂಬ ಅನ್ನರಂತೆ. ಬಂದು ಮನೆ ಮೇಲೆ 2 ಲಕ್ಷ ಲೋನ್ ತಗೊಂಡೋದ್ಲು. ನೀವೇ ಲೋನ್ ಕೊಡ್ತಿದ್ರಾ? ಎಷ್ಟು ಜನ ಮಕ್ಕಳು ನಿಮಗೆ? ಮಕ್ಕಳು 3 ಜನ ಇದ್ರು, ಒಬ್ಬ ಸತ್ತೋಯ್ದ, ಇವರಿಬ್ರಿದ್ರು. ಆಮೇಲೆ ವರದಕ್ಷಿಣೆ ಕೊಡ್ರಿ ಅಂತ ಬಂದರು. 2 ಲಕ್ಷ ಕೊಡ್ರಿ ಅಂದರು. ನಾವು 2 ಲಕ್ಷ ಕೊಡೋಕ್ಕಲ್ಲ ಅಂತ 1 ಲಕ್ಷ ಕೊಟ್ಟು, ಆಮೇಲೆ ಉಂಗುರ ಕೊಡ್ರಿ ಅಂದರು, ಉಂಗುರ ಕೊಟ್ಟು, ಆಮೇಲೆ ಕೊಳ್ ಚೈನ್ ಕೊಟ್ಟು, ಕೈ ಚೈನ್ ಕೊಟ್ಟು ಮದುವೆನೂ ಮಾಡ್ದು. ಹಿಂಗೆ ಎಲ್ಲ ತಿರ್ಗಾ ದುಡ್ಡು ಇಸ್ಕೊಂಬೋಗು ಅಂತ ಎಲ್ಲದಕ್ಕೂ ತರ್ಸ್ಕೊಂಡು ಹಾಕಿಸ್ಕೊಂಡು ನನ್ನ ಮಗಳಿಗೆ ಕೊಳ್ ಚೈನ್ ಇದು ಮಂಗಸಾರ ಮಾಡಿಸಿದ್ದು, 2 ಬಾಳೆ ಮಾಡಿಸಿದ್ದು, 1 ನೆಕ್ಲೆಸ್ ಮಾಡಿಸಿದ್ದು, ಒಂದು ಜೊತೆ ಬಾಲೆ ಜುಮ್ಕಿ ಮಾಡಿಸಿದ್ದು, 20,000 ರೂಪಾಯಿ ಬರೋ ಚೈನ ಕಾಲ್ ಚೈನನ್ನೇ ಕೊಡಿಸಿದ್ದು. ಏನು ನನ್ನ ಮಗಳ ಏನೂ ಇಲ್ಲ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನೆಂದ್ರೆ ಕಲಾವತಿಯ ಪತಿ ನರಸಿಂಹಮೂರ್ತಿ ತನ್ನ ತಾಯಿಯ ಒಡವೆಗಳನ್ನ ಅಡಮಾನ ಇಟ್ಟಿದ್ದಂತೆ. ಆ ಒಡವೆಗಳನ್ನ ಬಿಡಿಸಿಕೊಡುವಂತೆ ಕಲಾವತಿಯ ಮೇಲೆ ಗಂಡನ ಹಾಗೂ ಅವರ ಪೋಷಕರು ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯನ್ನ ಸಹಿಸಿಕೊಳ್ಳದ ಕಲಾವತಿ 112 ಪೊಲೀಸರಿಗೆ ಕರೆ ಮಾಡಿ ವಿಷಯ ತಿಳಿಸಿ ರಾಜಿ ಸಂಧಾನವನ್ನ ನಡೆಸಲಾಗಿತ್ತು. ಇಷ್ಟೆಲ್ಲ ಆದ್ರೂ ಮೊಂಡ ಬಿದ್ದವರಂತೆ ಗಂಡನ ಕಡೆಯವರು ಕಲಾವತಿಯ ಮೇಲೆ ಕ್ರೂರ ಮೃಗಗಳಂತೆ ವರ್ತಿಸಿದ್ದಾರೆ. ಹಲ್ಲೆಯ ತೀವ್ರತೆಯಿಂದಾಗಿ ಅತೀವ ರಕ್ತಸ್ರಾವ ಉಂಟಾಗಿ ತನ್ನ ತಂಗಿ ಮೃತಪಟ್ಟಿದ್ದಾಳೆ. ಕಲಾವತಿ ಮೃತಪಡುತ್ತಿದ್ದಂತೆ ಪತಿ ನರಸಿಂಹಮೂರ್ತಿ, ಅತ್ತೆ, ಮಾವ ಹಾಗೂ ಪತಿಯ ಅಕ್ಕ ರೂಪಾ ಎಸ್ಕೇಪ್ ಆಗಿದ್ದಾರೆ ಎಂದು ಕಲಾವತಿಯ ಅಣ್ಣ ಆರೋಪಿಸಿದ್ದಾರೆ. ಇವರು ಏನು ವಧೆ ಕೊಟ್ಟು ಎಲ್ಲ ಇದು ಮಾಡಿದ್ರಂತೆ ಬುಧವಾರ ದಿನ ಸಂಜೆ. ಅದನ್ನ ನಮ್ಗೆ ಯಾರಿಗೂ ಫೋನ್ ಮಾಡಿ ಹೇಳಿಲ್ಲ ಅವರು. ಯಾಕೆಂದ್ರೆ ಅಪ್ಪಾಜಿ ತಿರೋದು ದುಡ್ಡಲ್ಲಿ ನಾವಿದ್ದು ಹೇಳಿರಲಿಲ್ಲ. ಆಮೇಲೆ ಏನೋ ಒಡವೆ ಏನೋ ಆಡ ಇಕ್ಕಿದ್ರಂತೆ ಅವರು, ಕೊಲ್ಚೇನು ಇದನ್ನೆಲ್ಲ ಯಾರೋ ಇಕ್ಕಿದ್ರಂತೆ. ನಾವು ಕೊಟ್ಟಿದ್ವಲ್ಲ ನಿಮ್ಮ ತಂಗಿರು ಅವನ್ನ ಇಕ್ಕಿದ್ರಂತೆ, ಏನೋ ಸಮಸ್ಯೆ ಇದೆ ಅಂತ. ನನ್ನ ಮೇಲೆ ಯಾಕೆ ಇಕ್ಕಿದೆ, ಬಿಡಿಸ್ಕೊಂಬಂದು ಕೊಡೋಗು, ಇನ್ನೂ ಇಲ್ವ ಇಕ್ಕ ಅಂತೇಳಿ ಏನೋ ಅದೊಂದು ಮಾತು ಬಂತು ನನಗೆ. ಅವಾಗ ಅದಕ್ಕೆ ಬಿಡಿಸ್ಕೊಂಬರೋಣ. ತುರುವೇಕೆರೆ ಬಂದಿದ್ದಾಗ ಇದು ಅವತ್ತೆಲ್ಲ ಹೊಡೆದಿದ್ರಾ ಅಥವಾ ತಲೆಗೆ ಏಟಾಗಿತ್ತಾ, ಬಿದ್ರಂತೆ ಅಂತ ಹೇಳಿದ್ರು? ಬುಧವಾರ ನೈಟೇ ಹೊಡೆದವ್ರೆ. ಅದಕ್ಕೆ ಧ್ಯಾನ ತಪ್ಪಿ ಅಲ್ಲಿ ಕುಸ್ತವ್ರೆ. ಕುಸ್ತಿ ಎಲ್ಲ ಇದಾಗಿ ತುರುವೇಕೆರೆ ಕರ್ಕೊಂಡು ಹೋದ್ವಿ. ಅಲ್ಲಿ ಆಗಲ್ಲ ಅಂತೇಳಿ ತುಮಕೂರಿಗೆ ಕಳ್ಸಿದ್ವಿ. ತುಮಕೂರಿಗೆ ಹೋದ್ವಿ, ಹೆಡ್ ಸ್ಕ್ಯಾನಿಂಗ್ ಮಾಡ್ರಿ ಅಂತೇಳಿ ಹೆಡ್ ಸ್ಕ್ಯಾನಿಂಗ್ ಬರ್ತಾರೆ, ತಲೆಗೆ ಹೊಡೆದವ್ರೆ. ಆಮೇಲೆ ಅಲ್ಲಿ ಏಟ್ ಬಿದ್ದೈತೆ ತಲೆಗೆ ಅಂತೇಳಿ ನಿಮ್ಮನ್ಸಿಗೆ ಕಳ್ಸಿದ್ರು. ನಿಮ್ಮನ್ಸಿಗೆ ಹೋದ್ಮೇಲೆ ಅಲ್ಲಿ ಡಾಕ್ಟರ್ ಇರಲಿಲ್ಲ. ಆಮೇಲೆ ಅಲ್ಲಿ ಇದ್ದಿದ್ದು ನರ್ಸ್ಗಳೆಲ್ಲ ಏನಂದ್ರು, ಇಮಿಡಿಯೇಟ್ಲಿ ವಿಕ್ಟೋರ್ ಹಾಸ್ಪಿಟ್ಲಿಗೆ ಬರ್ಕೊಟ್ರು. ಅಲ್ಲೋಗಿ 2 ಡ್ರಾಪ್ಸ್ ಹಾಕ್ಸ್ಕೊಂಡು ಮಾರನೇ ಬೆಳಿಗ್ಗೆದು OPDಗೆ ಬಂದು ಇದಕ್ಕೆ ನಿಮಾನ್ಸಿಗೆ ಬಂದು ಎಲ್ಲ ಚೆಕ್ ಮಾಡಿಸಿದಾಗ ತಲೆಗೆ ಬಲವಾದ ಇಲ್ಲಿ ಪೆಟ್ಟು ಬಿದ್ದಿದೆ, ನರದಲ್ಲಿ ಬ್ಲಡ್ ಬ್ಲಾಕ್ ಆಗಿ ಇದು ಪೂರ್ತಿ ಸ್ವಾಧೀನ ಇಲ್ದಂಗಾಗಿ ಇಲ್ಲಿ ಸ್ಟ್ರೋಕ್ ಥರ ಟೈಪ್ ಇದಾಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟರು. ಆಮೇಲೆ ಏನು ಮಾಡೋದು ಅಂತ ಕೇಳ್ಕೊಂಡು ಆಪ್ರೇಷನ್ ಮಾಡಬೇಕು ಅಂತ. ಎಷ್ಟಾಗುತ್ತೆ ಅಂತ ಕೇಳ್ಕೊಂಡು ಅಷ್ಟು ಇಷ್ಟು ಅಂತ ಹೇಳೋಕ್ಕಾಗಲ್ಲ, ನಿಮ್ಮದು ರೇಷನ್ ಕಾರ್ಡ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು. ಎಷ್ಟಾಗ ಖರ್ಚಾಗಲಿ ಆಸ್ತಿ ಮಾರೋದಲ್ಲಿ ನಾನು ಮಾಡ್ತೀನಿ,
ಅಂತ ಕೇಳ್ಕೊಂಡೆ ಡಾಕ್ಟ್ರನ್ನ. ಆಫ್ ಮಾಡಿಲ್ಲ. ಹ್ಞೂ ಡಾಕ್ಟ್ರನ್ನ ಕೇಳ್ಕೊಂಡು ಮತ್ತೆ ಅವರು ಮಾಡ್ತೀವಿ ಆಪ್ರೇಷನ್ನು, ಜೀವಕ್ಕೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತಂದ್ರು. ನಾನು ಅಷ್ಟು ಶ್ರೀಮಂತಲ್ಲ, ಸರಿ ನೋಡೋಣ ಇಲ್ಲೇ ಹತ್ರದಲ್ಲಿ ಎಲ್ಲಾರು ಹಾಸನ ಕಡೆನೂ ಎಲ್ಲಾರು ತೋರಿಸ್ಕೊಳ್ಳೋಣ ಅಂತೇಳಿ ಕರ್ಕೊಂಬಂದೆ. ಒಂದು ಸ್ವಲ್ಪ ಸುಸ್ತಾಗ್ತಿತ್ತು ಅವ್ರಿಗೆ. ಸುಸ್ತಾಗ್ತಿತ್ತಲ್ಲ ಅಂತೇಳಿ ಒಂದು ಗ್ಲೂಕೋಸ್ ಬಾಟ್ಲಿ ಹಾಕ್ಸೋಣ ಇಲ್ಲಿ ಹಾಸ್ಪಿಟಲ್ ಚೀನಾಳಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೊಂದು ಬಾಟ್ಲಿ ಹಾಕ್ಸೋಣ ಅಂತೇಳಿ ಕರ್ಕೊಂಡೊಂದು ಬಾಟ್ಲಿ ಹಾಕ್ಸಿದೆ. ಒಂದು ಅರ್ಧ ಗಂಟೆ ಬಾಟ್ಲಿ ಓಡ್ತು ತಿರೋದ್ರು. ನೀವು ಸದ್ಯ ಕಲಾವತಿಯ ಮೃತದೇಹ ಚಿಕ್ಕನಾಯಕನಹಳ್ಳಿ ತಾಲೂಕು ಆಸ್ಪತ್ರೆಯ ಶವಾಗಾರದಲ್ಲಿರಿಸಲಾಗಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಏನೇ ಆಗಲಿ, ವರದಕ್ಷಿಣೆ ಎಂಬ ಪೆಂಡಂಭೂತಕ್ಕೆ ಬದುಕಿ ಬಾಳಬೇಕಿದ್ದ ಮುಗ್ಧ ಜೀವ ಈಗ ಕೊನೆಯುಸಿರೆಳೆದಿದೆ. ಇನ್ನು ಪ್ರೀತಿಯ ಮಗಳನ್ನ ಕಳೆದುಕೊಂಡ ಪೋಷಕರಿಗೆ ಕಣ್ಣೀರೊಂದೇ ಉಳಿದಿದೆ. ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.